ನಾವು ಹೊಂಟಿರೋದು ಸೀದಾ ಗಂಗೋತ್ರಿ ಹೊಂಟಿವಿ. ಇವತ್ತಿರೋದೇನಂತಂದ್ರೆ ಬ್ಯಾಟಿ ಐತಂತ ಈಗ ಅಲ್ಲಿ ಕಾಣಕತ್ತಲ್ಲ ಹಂಗ ಹೋಗ್ಬೇಕು. ಚಾಗೆ ನಿಂದಿರ್ಸಿ ಈಗ ಫೈನಲಿ ಜಾತ್ರೆ ಗೀತ್ರಿ ಗಡ್ ಸೈಡ್ ನಡಕತೈತಿ. ಈಗ ಸೀದಾ ಬ್ಯಾಟಿ ಜಾಗಕ್ಕೆ ಹೋಗೋಣ. ಅದಕ್ಕೆ ಈಗ ನಾರ್ಮಲ್ ಅನ್ನ ಪ್ರಸಾದ ತಿನ್ನಕ್ಕೆ ಅನ್ನ ಸಾಂಬಾರ್ ಲಿಟ್ರಲಿ ಆಯ್ತಲ್ಲ ಅಲ್ಟಿ ಐತಿ. ನಮ್ಮ ಪ್ರಜ್ವಲ್ ಊರಿಗೆ ಹೋಗಾಕ ರೆಡಿ ಆಗ್ಯಾನ. ನಂದೇನ್ ಚಾಲೆಂಜ್ ಅಂದ್ರೆ ಇವತ್ತು ಅವನ ಹೋಗಕ್ ಬಿಡಂಗಿಲ್ಲ. ಅವನೇನು ಇವತ್ತು ನಾನು ಹೋಗಿ ಹೋಗ್ತೀನಿ ಅಂತ ಆ ಸ್ಮೈಲಿಗೆ ಎಷ್ಟು ಮಂದಿ ಬಿದ್ದಿರ್ಬೋದು ಅಂತ ಯೋಚನೆ ಮಾಡಾಕತ್ತಿದೆ. ತಾಂಬೆಲ್ ಮಂಡ್ಯಕ್ಕೆ ಟೇಸ್ಟ್ ನೋಡ್ಬೇಕಂದ್ರೆ ಈಗ ಅವನೇನಂದ ವರುಣಿಗೆ ಹಚ್ಕೊಡ ಅಂತ ಅಣ್ಣ. ಅಜ್ಜರ್ ಬಂದಿದ್ದಿಲ್ಲ ಅಂದ್ರೆ ಅಡ್ಡಾಡ್ಬೋದಿತ್ತು ಅಂದಿಲ್ಲೇ. ಬಾಯಿಲ್ಲ ಬಾ ಅನ್ನಾಗ ಸಾಕ ಒಳಗಿಟ್ಟ ಎಲ್ಲ ಒಳಗಿಟ್ಟ ಬ್ಯಾಗ್ ಹೋಗಿ ಎಲ್ಲರೂ ಇದು ನೋಡಿದ್ದಿಲ್ಲಲ್ಲ ಸಂದೀಪ. ನಮ್ಮ ಮಾವನ್ ನೋಡೋದು ಸಾರಿ ಇವತ್ತೇನಿದ್ರು ನಮ್ಮ ಮಾವರು ಡಬ್ಬು ಹೆಸರು ಇವತ್ತು ರಿವೀಲ್ ಮಾಡ್ತಾನೆ. ನಮ್ಮ ಮಾವ ಪೇ ಮಾಡ್ಯಾನ 1000+ ಅಂದ್ರೆ 4-5 ಫ್ರೆಂಚ್ ಫ್ರೈಸ್, 3-4 ಬರ್ಗರ್ಸ್, 2 ಪಿಜ್ಜಾ. ಪಾಸ್ವರ್ಡ್ ಏನಂತಂದ್ರೆ ನನ್ನ ಮಗನೇ ಪಾಸ್ವರ್ಡ್ ಹೇಳ್ಬೇಕಲ್ಲೇ ಮಗನೇ ಯಾವನಾರ ಏನಾರ ಅಂದು ಸಂದೀಪ ಮತ್ತೆ 4 ಗಂಟೆಗೆ ಬರ್ಬೇಕಾಗಿತ್ತು. 4 ಗಂಟೆಗೆ ಬರಲಿಲ್ಲ. ಯಾಕಂದ್ರೆ ಬಸ್ ಕೆಟ್ಟೋಗ್ಬಿಡ. ನಮಸ್ಕಾರ ರೀ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ವಾಗತ ರೀ, ಸುಸ್ವಾಗತ ರೀ. ಇವತ್ತಿನ ವ್ಲಾಗ್ ಏನಂದ್ ಗೈಸ್, ಇವತ್ತು ಆಲ್ಮೋಸ್ಟ್ ಅಲ್ಲಿ ಈಗ ನಾವು ಹೊಂಟಿರೋದು ಸೀದಾ ಗಂಗೋತ್ರಿ ಹೊಂಟಿವಿ. ಯಾಕಂದ್ರ ಇವತ್ತು ಅಲ್ಲೊಂದು ಜಾತ್ರೆ ಅಂದ್ರೆ ಜಾತ್ರೆ ತೇರ್ ಎಳೆದು 3ನೇ ತಾರೀಕು ಜನವರಿ 3ನೇ ತಾರೀಕಿಗೆ. ಇವತ್ತಿರೋದೇನಂತಂದ್ರೆ ಬ್ಯಾಟಿ ಐತಂತ ಫುಲ್ ಅನ್ನೋತಂದ್ರೆ ನಿನ್ನೆ ಆಲ್ಮೋಸ್ಟ್ ಅಲ್ಲಿ ನಿನ್ನೆ ರಾತ್ರಿಲಿಂದ ಮಾಡ್ಕೊಂಡ್ ಬಂದಿರ್ತಾರಂತ. ವರುಣ್ ಇವತ್ತು ಹೇಳ್ಬೇಕಂದ್ರೆ ಕಾಲೇಜಿಗೆ ಹೋಗ್ಬೇಕಾಗಿತ್ತು ಬಿಕಾಸ್ ಆಫ್ ಫೀಸ್ ಕಟ್ಟಕ. ಅದಕ್ಕೆ ಏನಾಯ್ತು ಅಂದ್ರೆ ಸ್ವಲ್ಪ ಮುಂದೆ ಹಾಕಿದಕ್ಕೆ ಸೋಮವಾರ ಅಂತಂದಾರ. ಇಲ್ಲಾಂದ್ರೆ ಇವತ್ತು ಬೆಳಗ್ಗೆನ ಜಲ್ಲಿನ ಹೋಗಿದ್ವಿ. ಅದಕ್ಕೆ ಸ್ವಲ್ಪ ವಿಡಿಯೋಸ್ ಮಾಡೋದೈತಿ. ಹೋಗಮ್ಮ ಜಲ್ಲಿ ಸಿಕ್ಕರೆ ನಮಗೂ ಚಲೋ, ನಿಮ್ಗೂ ನೋಡೋಕ್ಕೂ ಚಲೋ ಅಂತ ಹೇಳ್ಕೊಂತ. ಯಾಕಂದ್ರೆ ಇಂಥ ವಿಡಿಯೋಸ್ ನಾವು ಭಾಳ ಅಂದ್ರೆ ಏನ್ ಮಾಡೇ ಇಲ್ಲ ಅಂತ ಹೇಳ್ಕೊಂತ ಇವ್ ಹೋಗೋಣ ಸೀದಾ ಗಂಗೋತ್ರಿಗೆ. ಅವಾಗ ಟೈಮ್ ಅವಾಗ ಆಗೈತಿ. ಲೆಟ್ಸ್ ಗೋ. ನಿಯರ್ ಈಗ ಅಂಜನಾದ್ರಿಗೆ ಹೋಗೋ ರೂಟಿಗೆ ಅಂದ್ರೆ ಈಗ ಅಲ್ಲಿ ಕಾಣಕತ್ತಲ್ಲ ಹಂಗ ಹೋಗ್ಬೇಕು ಈಗ ಗಂಗೋತ್ರಿಗೆ. ಚಾಗೆ ನಿಂದಿರ್ಸಿ ಈಗ ನಾನು ವರುಣ ವರುಣ ಏನಾದ್ರು ಟಿಫಿನ್ ಮಾಡಿಲ್ಲ ಅಂತ ಏನೋ ತಿಂತಾನಂತವನ. ಅದಕ್ಕೆ ಈಗ ನಾವು ಚಾ ಅಷ್ಟೇ ಕೊಡೋದು ಹೋಗುವ. ಎಸ್ ಗೈಸ್ ಫೈನಲಿ ಬಂದ್ವಿ ಗಂಗಾವತಿಗೆ. ಈಗೆಲ್ಲ ಈಗ ಜಾತ್ರೆ ಗೀತ್ರಿ ಗಡ್ ಸೈಡ್ ನಡಕತೈತಿ ಅಂದ್ರೆ ನಾರ್ಮಲ್ ಐತಿ. ಈಗ ಸೀದಾ ಬ್ಯಾಟಿ ಜಾಗಕ್ಕೆ ಹೋಗೋಣ. ಫಸ್ಟ್ ಟೈಮ್ ಹೊಂಟಿರೋದು, ಭಾಳ ಸರಿ ಹೋಗಿ ಅನಿಸ್ತಾರೆ. ಫೈನಲಿ ಬಂದ್ವಿ. ಇನ್ನೊಂದು ಏನಂದ್ರೆ ಇಲ್ಲಿ ಏನೋ ಬ್ಯಾಟಿ ಇವತ್ತಿಲ್ಲ ಅಂತ, ನಾಳೆ ಐತಂತೆ. ಅದಕ್ಕೆ ಈಗ ನಾರ್ಮಲ್ ಅನ್ನ ಪ್ರಸಾದ ತಿನ್ನಕ್ಕೆ ಬಂದ್ವಿ. ಈ ಥರ ಅನಾಹುತ ಕ್ರೌಡ್ ಐತೆ ಇಲ್ಲಿ ಗಂಗಾವತಿ ಒಳಗೆ. ಅಮ್ಮಂದೇ ಅಲ್ಲ, ರಿಲೇಟೆಡ್ ಇದೆ. ಅಮ್ಮಂದೇ. ಅದಕ್ಕೆ ಈಗ ತಿನ್ನೋಣ. ಫೈನಲ್ ಯಾವ ತಿನ್ನಾಗೈತಿಲ್ಲ ಅನ್ನ ಸಾಂಬಾರ್ ಲಿಟ್ರಲಿ ಆಯ್ತಲ್ಲ ಅಲ್ಟಿ ಐತಿ. ಇವ್ನು ಅವ್ರ ಹುಡುಗಿ ಕಡೆ ಫುಲ್ ಬಿಸಿ ಇದ್ದಾನೆ. ವರುಣ ತಿನ್ನಾಗತ್ತಾನೆ. ಇನ್ನೊಂದೇನಂದ್ರೆ ಬ್ಯಾಟಿ ನಾಳೆ ಅಂತ ಅನ್ನೋದು ಕನ್ಫರ್ಮ್ ಅಂತ ಆದ್ರು. ಈಗ ನಾಳೆ ಬ್ಯಾಟಿಗೆ ನಾಳೆ ಇನ್ನೊಂದ್ಸಲ ಬರುವ, ನಾಳೆ ಅದನ್ನು ನೋಡುವ. ಈಗ ಇಲ್ಲಿದ್ದೇನೈತಿ ಇದ್ರದ್ದು ಒಂದು ಟ್ಯಾಂಕಲ್ಲಿ ತಗೊಂಡು ಹೋಗೋಣ. ಫೈನಲ್ ಎಲ್ಲ ಆಯ್ತು. ವರುಣ ಫ್ಯಾನ್ ಸ್ವಲ್ಪ ಇದು ಮಾಡಕತ್ತಿದ್ದ. ಈಗ ಎಲ್ಲ ಗಿಂಗಲ್ ಏನೈತಿ ಎಲ್ಲ ತಗೊಂಡು. ಇನ್ನೊಂದೇನ್ ಮ್ಯಾಟರ್ ನಡೆದೈತಂದ್ರೆ ಈಗ ನಮ್ಮ ಪ್ರಜ್ವಲ್ ಊರಿಗೆ ಹೋಗಾಕ ರೆಡಿ ಆಗ್ಯಾನ. ಈಗ 1:30 ಟ್ರೈನ್ ಐತಂತ ಅನ್ನಕತ್ತ. ಟೈಮ್ ಏಟ್ ಆಗೈತ್ಲ ಅವಣ ಈಗ ನಿಯರ್ ಬೈ ಟೈಮ್ ಆಗಿರೋದು 12:48 ಆಗೈತೆ. ಮೇನ್ ಹೋಗಕ್ಕೆ 1 ತಾಸು ಅನ್ಕರೆ ಗಾಡಿಯಾಗ ಅಂತ. ಈಗ ಅವ್ನ್ ಚಾಲೆಂಜ್ ಹಾಕೋಣ 1:15 ನಾ ಮುಡ್ತೀನಿ ಅಂತ. ನಾನು 30 ಸ್ಪೀಡ್ ಆಗ ಹೊಡಿತೀನಿ, 20 ಹೊಡಿತೀನಿ. ಅವನಿಗೆ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಯಾನ. ನಂದೇನ್ ಚಾಲೆಂಜ್ ಅಂದ್ರೆ ಇವತ್ತು ಅವನ ಹೋಗಕ್ ಬಿಡಂಗಿಲ್ಲ. ಇದು ನನ್ನ ಚಾಲೆಂಜ್. ಅವನೇನು ಇವತ್ತು ನಾನು ಹೋಗಿ ಹೋಗ್ತೀನಿ ಅಂತ ಅವನು. ನೋಡೋಣ ಆ ಸ್ಮೈಲಿಗೆ ಎಷ್ಟು ಮಂದಿ ಬಿದ್ದಿರ್ಬೋದು ಅಂತ ಯೋಚನೆ ಮಾಡಾಕತ್ತಿದೆ. ತಾಂಬೆಲ್ ಮಂಡ್ಯಕ್ಕೆ ಟೇಸ್ಟ್ ನೋಡ್ಬೇಕಂದ್ರೆ ತಾಂಬ ಮೇಲೆ ಬ್ಯಾಗ್ ಬಂದ ಚಪ್ಲಿ ಕೈ ತಗೊಂತ ಚಪ್ಲಿ ಮುಟ್ಟೆ ನೋಡು. ನಿನ್ನೆ ಹಂಗ ಮಾಡ, ನಿನ್ನೆ ಅಜ್ಜಾರ ಕಾಲ್ ಮುಗಿಯ ಚಪ್ಲಿ ಕೈ ಹಂಗ ಮುಟ್ಟೆ ಹಂಗ. ಯೋಗಿ ಮನೆಗೆ ದೇವನಿಗೆ ಒಂದ್ ಪೋಸ್ ಕೊಡು ತಮ್ಮನೇಲಿ ಇಡಾಕ. ವೆರಿ ಗುಡ್. ಸ್ವಲ್ಪ ಹಿಂಗ್ ಕೊಡು. ತಡೆ ಹಂಗಿರ್ಲಿ. ಓಕೆ ಹಿಂತಿರುಗ. ನೀ ಪ್ರೂಫ್ ಬಾ ನಾನು ವರುಣಿಗೆ ಹಚ್ಕೊಡ್ತೀನಿ ಬಾ. ಈಗ ಅವನೇನಂದ ವರುಣಿಗೆ ಹಚ್ಕೊಡು ಅಂತ ಅಂದಾನ. ಆಯ್ತು ಈಗ ಹಚ್ಕೊಡ್ತೀನಿ. ವರುಣ ಯಾರ ಇಲ್ಲ ಅವ್ನ್ ಗಂಗಾವತಿಗೆ ಅದಾನ. ಈಗ ಇನ್ನ ಅವನು ಹಳೇದಾಯ್ತು ಬಿಡು. ಹಳೇದಲ್ಲ, ನೀ ಹೇಳ್ದಂಗೇನ ವರುಣ ಅಂದ್ರೆ ಇಲ್ಲೇ ಇರ್ಬೇಕಲ್ಲ. ಅಣ್ಣ ಲೇ ಈಗ ಇವ ಗಾಡಿ ಬರ್ಬೇಕಾದ್ರೆ ಏನಂದ ಪ್ರಜ್ವಲ್ ಅಣ್ಣ ಅಜ್ಜರ್ ಬಂದಿದ್ದಿಲ್ಲ ಅಂದ್ರೆ ಅಡ್ಡಾಡ್ಬೋದಿತ್ತು ಅಂದಿಲ್ಲೇ. ಬಾಯಿಲ್ಲ ಬಾ ಅನ್ನಾಗ ಸಾಕ. ನಮ್ಮ ಮಮ್ಮಿ ಜೋರ ಹೇಳಪ್ಪ ಅಂದಿಲ್ಲೇ.
ಒಳಗಿಟ್ಟ ಎಲ್ಲ ಒಳಗೆ ಸಕ್ಸಸ್ ಆದ ನಾನು ಯಾವಾಗಲೂ ಗೆದ್ದಿ ನನಕ್ಕ ಜೀವನದಾಗ ಆಲ್ಮೋಸ್ಟ್ ಒಳಗಿಟ್ಟ ಬ್ಯಾಗ್ ಹೋಗಿ ಹಲೋ ಅಣ್ಣ ಬಸ್ ಯಾವಾಗ ಬರ್ತಾನ ಹೊಸಪೇಟೆಗೆ? ಫೈನಲಿ ನಾವೆಲ್ಲರೂ ಈಗ ಬಂದಿರೋದು ನಾರ್ಮಲ್ ಆಗಂತೆ ಪಿ ಸಿ ಕೆಫಿಗೆ. ಇದು ನಾರ್ಮಲ್ ಓನ್ ಈಗ ಸಂದೀಪ್ ಅವ್ರದ್ದು ಅಂತಲ್ಲ, ಅಲ್ಲೇ ಎಲ್ಲರೂ ಇದು ನೋಡಿದ್ದಿಲ್ಲಲ್ಲ ಸಂದೀಪ್. ಈಗ ನಾರ್ಮಲ್ ಎಲ್ಲರೂ ಆರ್ಡರ್ ಮಾಡಿದ್ವಿ. ಈಗ ನಾರ್ಮಲ್ ಈಗ ಎಲ್ಲರೂ ಸ್ಯಾಂಡ್ವಿಚ್ ತಿಂತಾರೆ. ನಮ್ಮ ಮಾವನ ನೂಡಲ್ಸ್ ಸಾರಿ ಪಿ ಸಿ ಕೆಫೆ ನೂಡಲ್ಸು, ಅದಾದಮೇಲೆ ಏನಿದು ಪೆರಿ ಪೆರಿ ಫ್ರೆಂಚ್ ಫ್ರೈಸ್. ಹೆಂಗೆ ಮಾವ ಒಳ್ಳೆ ವರ್ಣ ನೀನು ಕಾಪಿ ಮಾಡಾಕತ್ತಾನ, ಕಾಪಿ ರೇಟ್ ಕೊಡ ಆಮೇಲೆ. ಅದಾದಮೇಲೆ ಹುಡ್ರನ್ನ ಮ್ಯಾಗಿ ತೊಗೊಂಡ್ರೆ ಇದು ತಿನ್ನಾಕತ್ತಾರ. ಅಡುಗೆ ಸಿಕ್ತಿದ್ದು ಇನ್ನೊಂದು ಕಾರ್ಯಕ್ರಮ ಐತೆ, ಅಲ್ಲಿ ಹೋಗೋಣ ಅಂತ ಹೇಳ್ಕೊಂತ ಇವತ್ತು ಏನಿದ್ರು ನಮ್ಮ ಮಾವರು ಡವ್ ಹೆಸರು ಇವತ್ತು ರಿವೀಲ್ ಮಾಡ್ತಾನೆ. ಯಾವುದಿಲ್ಲ ಸಗರ ಮಾವ ಡವ್ ಹೆಸರು ಇವತ್ತು ರಿವೀಲ್ ಆಗುತ್ತೆ. ಈಗ ಲಿಟ್ರಲಿ ಆಗಿರೋದು ಅಮೌಂಟ್ ಎಲ್ಲ ಇವತ್ತು ಮಾವ ಪೇ ಮಾಡಾಕತ್ತಾನ. ಬಿಕಾಸ್ ಆಫ್ ಭಾಳ ದಿನ ಬಂದಿರೋದಕ್ಕೆ ನಮ್ಮ ಮಾವ ಪೇ ಮಾಡ್ಯಾನ. ನಿಯರ್ ಬೈ 1000+ ಆಗಿರೋದು. ಯಾಕಂದರೆ 4-5 ಫ್ರೆಂಚ್ ಫ್ರೈಸ್, 3-4 ಬರ್ಗರ್ಸ್, ಪಿಜ್ಜಾ, 2 ಪಿಜ್ಜಾ ತಿಂಡಿ, ಹೊಟ್ಟಿ ಚಳಿಯಾಗ ಎಲ್ಲ ಸ್ಪೈಸಿ ಮಾಡ್ಸ್ಯಾನ. ಅನ್ನೋತ ಖಾರ ಐತೆ ಮತ್ತು ಗೋಬಿ ಒಂದಿನ ಬ್ಯಾಲೆನ್ಸ್ ಐತೆ. ಅದೊಂದು ಎಲ್ಲ ಆದಮೇಲೆ ಈಗ ನೋಡವ ಕೊಡಿಸ್ತಾನೆ ಇಲ್ಲ ಅಂತ ಲಿಟಲ್ ಬಿಟ್ ಸಾರಿ ಸ್ವಲ್ಪ ಟೋಟಲ್ದಾಗ ಕನ್ಫ್ಯೂಸ್ ಆಗಿತ್ತು. ಅದಕ್ಕೆ ಈಗ ಆಗಿರೋದು 330. ಪಾಸ್ವರ್ಡ್ ಏನಂತಂದರೆ ನನ್ನ ಮಗನೇ ಪಾಸ್ವರ್ಡ್ ಹೇಳ್ಬೇಕಲ್ಲೇ ಇಲ್ಲ ಬಿಡ್ಲೆ. ಎಸ್ ಪಾಸ್ವರ್ಡ್ ಒಂದು ಹೇಳೋಕ್ಕಾಗಲ್ಲ ಬಿಕಾಸ್ ಆಫ್ ಮಾವನ ಕಡೆ ಸ್ವಲ್ಪ ಹೋಗೋಣ ಹಂಗಲ್ಲ. ಅಲ್ಲಿ ರೊಕ್ಕ ಇಲ್ಲ ಅನ್ಕಂಡೆ ಸಂದೀಪ್ ಕಡೆ ಮಗನೇ ಯಾವನಾರ ಏನಾರ ಅಂದು ಸಂದೀಪ್ ಮತ್ತೆ ಅಲ್ಲೇ ನಿನಗೆ ರೊಕ್ಕ ಇಲ್ಲ ಹಂಗ ಅನ್ನಕತ್ತಾರ ಮಕ್ಕಳು. ಮಾವ ಇಲ್ಲ ಒಂದ್ ಕಡೆ ರೊಕ್ಕ ಇಲ್ಲ ಅನ್ಕಂಡು ಅಂಗಡಿ ಖರೀದಿ ಹೊಡಿದನ. ಇವತ್ತು ಲೇಟ್ರಲ್ಲಿ ಭಾಳ ಲೇಟ್ ಬಂದ್ಬಿಡ್ತು ಇವತ್ತು. ಈಗ ಜಸ್ಟ್ ಬಂತು ಪೌಡ್ರ್. ಏನ್ ಮಾಡ್ಬೇಕು ಏನು ಇಂಥವು ಆಗ್ತಿರ್ದು ಏನ್ ಮಾಡಂದಿ. ಅದಕ್ಕೆ ಅವ್ನು ಕಳ್ಸಿ ಇವತ್ತು ಎಲ್ಲ ಪರ್ಫೆಕ್ಟ್ ಆಗೈತಿ. 4 ಗಂಟೆಗೆ ಬರ್ಬೇಕಾಗಿತ್ತು, 4 ಗಂಟೆಗೆ ಬರಲಿಲ್ಲ. ಯಾಕಂದ್ರೆ ಬಸ್ಸ ಕೆಟ್ಟೋಗ್ಬಿಡೈತೆ, ಅಂದ್ರೆ ಗೌರ್ಮೆಂಟ್ ಬಸ್ಸ ಕೆಟ್ಟೋಗ್ಬಿಡೈತೆ. ಅವು ಮತ್ತೆ ಡಿಪ್ಪೋಗೆ ಹಾಕ್ಸಿ ಅಲ್ಲಿಗೆ ಹಾಕ್ಸಿ ಆಗ್ಬಿಡೈತೆ, ಫುಲ್ ತಪಾಸೆ ಆಗ್ಬಿಡೈತೆ. ಅದಕ್ಕೆ ಈ ನನ್ನ ಮಗ ಇಷ್ಟೊತ್ತನ ಹೊರಗಡೆ ಅಡ್ಡಾಡಿ ತಿಂದೆಲ್ಲ ಬಂದ್ರೆ ಈ ಮನೆಗೆ ಬಂದು ಶಾಂತಿ ರೀತಿಯಿಂದ ಕುಂತಿದ್ದೀನಿ. ಬಂದು ಅಣ್ಣ ಪಾನಿಪುರಿ ತಿಂದು ಅಮ್ಮ ಅಣ್ಣ ಅಂತ ಮತ್ತೀಗ ಕರ್ಕೊಂಡು ಹೊಂಟೀನಿ ಅಂತ. ಈಗ ಹೋಗೋಣ, ಸ್ವಲ್ಪ ಪಾನಿಪುರಿ ತಿಂದು ಬಂದು ಮತ್ತೆ ಊಟ ಮಾಡಿ ಮತ್ತೆ ಶಾಪಿಗೆ ಹೋಗೋದೈತಿ. ಶಾಪಿಗೆ ಹೋಗುವ ಫಸ್ಟ್ ಟೈಮ್ ಯಾರನ್ನ ಚಾನಲನ್ನು ವಿಸಿಟ್ ಏನಾರು ಕೊಟ್ಟರೆ ಗೈಸಿಗೆ ನಾರ್ಮಲ್ ನನಗೆ ಏನಂದರೆ ಸ್ವಲ್ಪ ಇಂಟ್ರೋ ಚೇಂಜ್ ಮಾಡ್ಬೇಕಂತಿದ್ದೀನಿ. ಯಾಕಂದರೆ ಈಗ 1000 ಆದಮೇಲೆ ಸ್ವಲ್ಪ ನೀವು ಏನಾರು ಮಾಡ್ಬೇಕಂದ್ರೆ ಅಂದರೆ ಡಿ ಪಿನೂ ಚೇಂಜ್ ಆಗುತ್ತೆ, ಹೆಸರಂತೂ ಅದೇ ಇರುತ್ತೆ. ಪ್ರೊಫೈಲ್ ಒಂದು ಚೇಂಜ್ ಮಾಡ್ಬೇಕಂತಿದ್ದೀನಿ. ನೋಡಮ್ಮ, ಅದು ಆಲ್ಮೋಸ್ಟ್ ನೀವೇ ಸೆಲೆಕ್ಟ್ ಮಾಡ್ಬೇಕು. ಇನ್ಸ್ಟಾಗ್ರಾಮ್ನ ಸ್ಟೋರಿ ಹಾಕ್ತೀನಿ ನೋಡ್ರಿ. ನಾರ್ಮಲಿ ಮತ್ತೆ ತಿನ್ನಕತ್ತ ಸ್ನ್ಯಾಪ್ ಹುಚ್ಚಿಗಾಯ್ಸಿ ಹೇಳ್ತನಲ್ಲ, 2-3 ಹುಡುಗಿಯರ್ನ ಇದರ ಮೇಂಟೈನ್ ಮಾಡಿಕೆ ಅಂತ ಸ್ನ್ಯಾಪ್. ಇದೇನಾದ್ರು ಬ್ಲಾಗ್ ಕಾಕ ಮತ್ತು ಅಕ್ಕ ನೋಡಾಕತ್ತಿದ್ರ ಹತ್ರ ಸ್ವಲ್ಪ ವಿಚಾರಿಸ್ರಿ ಮನ್ಯಾಗ ಅಂತ ಹೇಳಿ ನಾವು ಈಗ ತಿನ್ನೋಣ. ಭಯ ನಾರ್ಮಲ್ ರೆಗ್ಯುಲರ್ ಭಯ ನಮಗೆ ಯಾವಾಗಲೂ ಇಲ್ಲೇ ಟೇಸ್ಟ್ ಚೆನ್ನಾಗಿರೋದಕ್ಕೆ ಕರ್ಕೊಂಬರ್ತೀವಿ. ಯಾವಾಗಾರ ಬಂದಾಗ ಲೊಕೇಶನ್ ಬಂದ್ಬಿಟ್ಟು ಈ ಕಡೆ ಇದು ಎಕ್ಸೆಟ್ರಾ ಲೆಟ್ಸ್ ಗೋ. ಫೈನಲಿ ಬಂದ್ವಿ ರೀ ಮನೆಗೆ. ಇವತ್ತಂತೂ ಅನಾಹುತ ಫುಲ್ ಟಯರ್ಡ್ ಆಗೈತೆ ರೀ. ಈಗ ಸೀದಾ ಮಕ್ಕೊಂಡು ಕಾರ್ಯಕ್ರಮ. ಫಸ್ಟ್ ಟೈಮ್ ಯಾರನ್ನ ಚಾನಲ್ನ ವಿಸಿಟ್ ಏನಾರು ಕೊಟ್ಟಿದ್ದು ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಫಸ್ಟು. ಅದಾದ್ಮೇಲೆ ನಾಳೆ ನಮ್ಮ ಹುಲಿ ಟೈಗರ್ ಹೊಂಟೈತಿ. ಅದಕ್ಕೆ ಫ್ಯಾನ್ ಹಾಕೋಗ್ಲಿ, ಲೈಟ್ ಯಾರು ಆಫ್ ಮಾಡ್ತಾರೆ. ಇದೆಲ್ಲ ಆದಮೇಲೆ ಅವನು ನಾಳೆ ಹೊಂಟಾನ. ಅದಕ್ಕೆ ಅವನಿಗೆ ಹೋಗಿ ಬಿಟ್ಟು ಬರೋಣ, ಜಲ್ದಿ ಮಕ್ಕಣ ಅಂತ ಹೇಳ್ಕೊಂತ. ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ರಿಮೆಂಡ್ ಗೈಸ್.